ಮಳೆಗಾಲದಲ್ಲಿ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಸಾಂಕ್ರಾಮಿಕ ರೋಗಗಳು ಯಾವುವು? ನಮಗೆಲ್ಲ ಗೊತ್ತಿದೆ, ಮಳೆಗಾಲದಲ್ಲಿ ಮುಖ್ಯವಾಗಿ ಬರುವಂಥ ಕಾಯಿಲೆ ಅಂತ ಹೇಳಿದ್ರೆ ಡೆಂಗು. ಮಳೆಗಾಲ ಬಂತು ಅಂತ ಹೇಳಿದ್ರೆ ಸಾಕು, ಡೆಂಗು ಪ್ರಾರಂಭ ಆಗಿಬಿಡ್ತದೆ. ಇದು ಪ್ರತಿ ವರ್ಷ, ಈಗಲ್ಲ, ನಾವು ಯಾವಾಗ ನಮ್ಮ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ ಆವಾಗದಿಂದ ಇದೆ, ಅಂದರೆ 30-35 ವರ್ಷಗಳಿಂದ ಕೂಡ ಇದಿದೆ. ಬಟ್ ಆ ಸಂದರ್ಭಗಳಲ್ಲಿ ಬಹಳಷ್ಟು ಮಂದಿಗೆ ಅದು ಗೊತ್ತಿರಲಿಲ್ಲ. ಡೆಂಗು ಅಂತ ಬಂದರೆ ಆವಾಗ ಅದಕ್ಕೆ ಬೇಕಾಗುವಂತಹ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆ ಇರಲಿಲ್ಲ. ಬಟ್ ಈಗ ಒಂದು 7-8 ವರ್ಷಗಳಿಂದ ಈಚೆಗೆ ಅದಕ್ಕೆ ಬೇಕಾಗುವಂಥ ಸುಲಭವಾಗಿ NS1 ಡೆಂಗು ಟೆಸ್ಟ್ ಅಂತ ಹೇಳ್ತೇವೆ. ಅದು ಡೆಂಗು ಪ್ರಾರಂಭವಾದ ದಿವಸವೇ ಸಾಧಾರಣವಾಗಿ ಅದನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಸೊ ಅದನ್ನು ನೋಡಿಕೊಂಡು, ಜೊತೆಗೆ ಪೇಷಂಟ್ನ ರೋಗ ಲಕ್ಷಣಗಳನ್ನು ನೋಡಿಕೊಂಡು, ಎಸ್ಪೆಷಲಿ ಪ್ಲಾಟ್ಲೆಟ್ ಅಂತ ಹೇಳ್ತೇವೆ ನಾವು, ರಕ್ತದಲ್ಲಿ ಇದು ಪ್ಲಾಟ್ಲೆಟ್ ಕೌಂಟ್ ಅದು ಕಮ್ಮಿ ಆಗುವಂಥ ಸಂದರ್ಭ ಇದ್ದರೆ ಖಂಡಿತವಾಗಲೂ ಆ ರೋಗಿಗಳನ್ನು ನಾವು ಕೆಲವೊಂದು ಸಲ ಅಡ್ಮಿಷನ್ ಅಂದರೆ ನಾವು ಇನ್ಪೇಷೆಂಟ್ ಆಗಿ ತಗೊಳ್ಬೇಕಾಗ್ತದೆ. ಅದು ಬಿಟ್ಟರೆ ಹೆಚ್ಚಿನ ಸಲ ಓರಲ್ ಆಗಿ ಮೆಡಿಸಿನ್ ಅಂದರೆ ಬಾಹ್ಯವಾಗಿ ಔಷಧಿಗಳನ್ನು ಕೊಟ್ಟು ಗುಣಪಡಿಸುವಂಥ ಔಷಧಿಗಳನ್ನು ನಾವು ಪ್ರಾರಂಭ ಹಂತದಲ್ಲಿ ಕೊಡ್ತೇವೆ. ಆ ರೋಗ ಲಕ್ಷಣಗಳು ತಮಗೆಲ್ಲ ತಿಳಿದ ಹಾಗೆ ಅತ್ಯಂತವಾದಂತಹ ಸಿವಿಯರ್ ಹೆಡೇಕ್ ಅಂತ ಹೇಳ್ತೇವೆ, ತೀವ್ರತರವಾದ ತಲೆನೋವು, ಕಣ್ಣು ಗುಡ್ಡೆಗಳಲ್ಲಿ ನೋವು ಬರ್ತದೆ, ಮತ್ತು ಎಸ್ಪೆಷಲಿ ನಮ್ಮ 2 ಕಾಲುಗಳಲ್ಲಿ ತೀವ್ರವಾದಂತಹ ನಿತ್ರಾಣ, ಸ್ನಾಯು ಸೆಳೆತ, ಇದು ಅದರ ಮುಖ್ಯ ಲಕ್ಷಣ. ಹೆಚ್ಚಿನ ಸಲ ಈಗ ನಮಗೆ ನೋಡಿ ಅವನ ಮುಖ ನೋಡುವಾಗಲೇ ಇವನಿಗೆ ಡೆಂಗು ಇದೆ, ಇವನಿಗೆ ಡೆಂಗು ಇಲ್ಲ ಅಂತ ಹೇಳುವಂಥ ಇದು ಎಲ್ಲ ವೈದ್ಯರುಗಳಿಗೂ ಸಾಧಾರಣವಾಗಿ ಈಗ ಅಭ್ಯಾಸ ಆಗಿದೆ. ಯಾಕಂದರೆ ಡೆಂಗು ಅಷ್ಟು ಪಸರಿಸಿದೆ ಈಗ ಒಂದು 5-6 ವರ್ಷಗಳಲ್ಲಿ. ಸೊ ಇದು ಮುಖ್ಯವಾಗಿ ಬರುವಂತಹ ಕಾಯಿಲೆ. ಇದು ಮಕ್ಕಳಲ್ಲಿ ಬರ್ತದೆ ಅಂತ ಬಹಳಷ್ಟು ಮಂದಿ ಜನ ಕೇಳ್ತಾರೆ. ಖಂಡಿತವಾಗ್ಲೂ ಮಕ್ಕಳಲ್ಲಿ ಕೂಡ ನಾವು ಈ ಡೆಂಗು ಜ್ವರವನ್ನು ನೋಡಿದ್ದೇವೆ. ಬಹಳಷ್ಟು ಸಲ ಡೆಂಗು ಜ್ವರದಿಂದ ಬಳಲಿ ತೊಂದರೆ ಆಗಿ ಮಂಗಳೂರಿಗೆ ಕಳಿಸಿದ್ದು ಕೂಡ ಉಂಟು. ಹಾಗಾಗಿ ಅದು ದೊಡ್ಡವರು ಸಣ್ಣವರು ಅಂತಿಲ್ಲ, ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ವಿನಃ ಮಕ್ಕಳಲ್ಲಿ ಕೂಡ ಈ ಡೆಂಗು ಜ್ವರ ಬರ್ತದೆ. ಮುಖ್ಯವಾಗಿ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಅದು ಹಗಲು ಹೊತ್ತಿನಲ್ಲಿ ಈ ಸೊಳ್ಳೆ ಕಚ್ಚುವುದರಿಂದಾಗಿ ಬರುವಂಥ ಕಾಯಿಲೆ ತಮಗೆಲ್ಲ ಗೊತ್ತಿದೆ. ಅದರಲ್ಲಿ ನಮ್ಮ ಮನೆಯ ಸುತ್ತಮುತ್ತ ನೀರು ತುಂಬಿದರೆ ಅಥವಾ ರಬ್ಬರ್ ತೋಟದಲ್ಲಿ ಆ ನೀರು ನಿಂತಿರ್ತದೆ, ತೋಡುಗಳಲ್ಲಿ ನೀರು ನಿಲ್ತದೆ, ಇಂಥ ಸಂದರ್ಭಗಳಲ್ಲಿ ಅದರಿಂದ ಬರುವಂಥ ಸೊಳ್ಳೆಗಳಲ್ಲಿ ಬಹಳಷ್ಟು ಈ ಯಾವುದು ವೈರಾಣುಗಳು ಜಾಸ್ತಿ ಇರ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಜ್ವರ ಬಂದ ಕೂಡಲೇ ತಾವು ಸ್ವತಃ ತಮ್ಮದೇ ಮೆಡಿಸಿನ್ಗೆ ಅಥವಾ ತಮ್ಮ ಸ್ವಂತ ಔಷಧಿಗಳನ್ನು ತಗೊಳ್ಳದೆ ವೈದ್ಯರನ್ನು ಭೇಟಿಯಾಗಿ ತಮ್ಮ ಲಕ್ಷಣಗಳನ್ನು ಸರಿಯಾಗಿ ಮಾಹಿತಿಯನ್ನು ಕೊಟ್ಟು, ಭಾಳಷ್ಟು ಮಂದಿ ನೋಡಿದ್ದೇವೆ ಸರಿಯಾದ ಮಾಹಿತಿಗಳನ್ನು ಕೊಡುವುದಿಲ್ಲ. ಬರೇ ತಲೆನೋವು ಅಂತ ಹೇಳ್ತಾರೆ, ಬಟ್ ತಲೆನೋವು ಬರೇ ಜ್ವರ ಅಂತ ಹೇಳ್ತಾರೆ. ಬಟ್ ಜ್ವರದಲ್ಲಿ ತಲೆನೋವು ಹೇಗಿದೆ ಅಥವಾ ಮೈಕೈ ನೋವು ಹೇಗಿದೆ ಅನ್ನುವಂಥ ಮಾತುಗಳನ್ನು ಸ್ಪಷ್ಟವಾಗಿ ಡಾಕ್ಟರ್ಗಳಿಗೆ ತಿಳಿಸಿದರೆ ತಮ್ಮ ಯಾವುದನ್ನು ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಬಹಳಷ್ಟು ಸುಲಭ ಆಗ್ತದೆ. ಇದು ಮುಖ್ಯವಾಗಿ ಮಳೆಗಾಲದಲ್ಲಿ ಬರುವಂಥ ಕಾಯಿಲೆ. ಉಳಿದಂತೆ ತಮಗೆಲ್ಲ ಗೊತ್ತಿದೆ, ಶೀತ ಜ್ವರ ಇದು ಮಾಮೂಲಿಯಾಗಿ ವೈರಲ್ ಫೀವರ್, ಇದು ಬಹಳಷ್ಟು ಮಂದಿಗೆ ವೈರಲ್ ಫೀವರ್ ಬಂದೇ ಬರ್ತದೆ. ಹೆಚ್ಚಿನ ಜನರಿಗೆ ಮಳೆಗಾಲ ಪ್ರಾರಂಭ ಆದಾಗ, ಮಳೆಗಾಲ ಹೋಗುವಾಗ ಈ ಸಂದರ್ಭಗಳಲ್ಲಿ ನಾವು ವೈರಲ್ ಫೀವರ್ ಅಂತ ಹೇಳ್ತೇವೆ, ಶೀತ ಜ್ವರ, ಇದು ಕೂಡ ಬಹಳಷ್ಟು ಮಂದಿ ಕಾಣ್ತದೆ. ನಾವು ಕಂಡುಕೊಂಡಂತೆ ಡೆಂಗು ಜ್ವರದಲ್ಲಿ ಶೀತ ಸ್ವಲ್ಪ ಕಮ್ಮಿ ಇರ್ತದೆ, ಜ್ವರವೇ ಜೋರು ಇರ್ತದೆ. ಈ ವೈರಲ್ ಫೀವರಲ್ಲಿ ಶೀತ ಜ್ವರಗಳು ವಿಷಮ ಶೀತ ಜ್ವರ ಅಂತ ಹೇಳ್ತೇವೆ ನಾವು, ಅಂಥದ್ರಲ್ಲಿ ಶೀತ ಕೂಡ ಇರ್ತದೆ. ಇದು ಸ್ವಲ್ಪ ನಮಗೆ ಅರ್ಲಿ ಡಿಟೆಕ್ಷನ್ಗೆ ಅಥವಾ ಅರ್ಲಿ ಡಯಾಗ್ನೋಸಿಸ್ಗೆ ಹೆಲ್ಪ್ ಆಗ್ತದೆ. ಜೊತೆಗೆ ಇದರಲ್ಲಿ ಮಕ್ಕಳು ಬಹಳಷ್ಟು ಮಂದಿ ಶಾಲೆಗೆ ಹೋಗಿ ಬರುವಾಗ ಎಲ್ಲ ಬಹಳಷ್ಟು ಜಾಗ್ರತೆ ಮಾಡಬೇಕಾಗ್ತದೆ. ಸಾಧ್ಯವಾದರೆ ಅದು ಮಳೆಗಾಲದ ಶೂ ಹಾಕಿ ಜೊತೆಗೆ ಸಾಕ್ಸ್ ಹಾಕುವಂಥದ್ದು, ಆವಾಗ ಸ್ವಲ್ಪ ಸೊಳ್ಳೆ ಕಚ್ಚೋದನ್ನು ಕಮ್ಮಿ ಮಾಡ್ಕೊಳ್ಬೇಕು, ಉದ್ದ ಕೈಯ ಅಂಗಿ ಹಾಕುವಂಥದ್ದು, ಇಂಥ ಕೆಲವು ನಾವು ಜಾಗ್ರತೆಗಳನ್ನು ಮಾಡಿದರೆ ಅಷ್ಟೇ ಅಲ್ಲ, ಮನೆಯಲ್ಲಿ ಕೂಡ ಕುಡಿದಷ್ಟು ನಮ್ಮ ಕಿಟಕಿಗಳಿಗೆ ಸೊಳ್ಳೆ ಪರದೆಗಳನ್ನು ಹಾಕುವಂಥದ್ದು, ಸೊಳ್ಳೆ ಮಾಸ್ಕಿಟೋ ನೆಟ್ಸ್ ಅಂತ ಹೇಳ್ತೇವೆ, ಅದರಿಂದ ಹಾಕಿ ಒಳಗೆ ಸೊಳ್ಳೆ ಬರದ ಹಾಗೆ ನೋಡ್ಕೊಳ್ಳುವಂಥದ್ದು, ಸೊಳ್ಳೆ ಬರದ ಹಾಗೆ ಅದಕ್ಕೆ ಬೇಕಾಗುವಂಥ ಸೊಳ್ಳೆಯನ್ನು ಇದು ಮಾಡುವಂಥದ್ದು ಬಹಳಷ್ಟು ಈಗ ಹೊಗೆಗಳು ಇಂಥದ್ದನ್ನೆಲ್ಲ ಯೂಸ್ ಮಾಡೋದ್ರಿಂದಾಗಿ ನಾವು ಸೊಳ್ಳೆಯಿಂದ ದೂರ ಇದ್ದರೆ ಅಷ್ಟು ಸೇಫ್ ಆಗಿರ್ತೇವೆ ಈ ಮಳೆಗಾಲದಲ್ಲಿ ಅಂತ ನನ್ನ ಭಾವನೆ.